ನಿನ್ನ ದುರ್ಬುದ್ಧಿ ಕುಲ ನಾಶನಾಗ ಹೋಗಕ್ಕೆ ಹಂಗಾರೆ ನಂಗೆ ಗೊತ್ತಿಲ್ಲನು ನಿನ್ನ ನಾಟಕ ಬೇಕಂತ ಅವ್ರ ಹತ್ರ ಹೋಗ ನಾನು ಮಾತಾಡ್ತಾ ನಿಂತ್ಕೊತೀನಲ್ಲ ಅದನ್ನು ನೋಡೋಕ್ಕಾಗಲ್ಲ ನಿಂಗೆ. ಅದಕ್ಕೆ ಇಲ್ಲಕ್ಕದಾಕಿಯ ಹೇಳಿದೆ ನನ್ನ ಮಗಳಿಗೆ ಬೇಡ ಅದ್ರ ಹತ್ರ ಕೊಟ್ಟರೆ ಅದೇನು ಮಾಡಲ್ಲ, ಎಲ್ಲರೂ ಹಿಂಗೆ ಮಾಡ್ತದೆ ಅಂತ. ಅಂಗ್ಲ ಒಂದು ಹಿಂಗೆ ಮಾಡಿ ತೆಗೆದಿಟ್ಕೊಂಡಿದ್ದಲ್ಲನು ಪೂಜೆ ಮಾಡೋಕ್ಕದು. ಇದನ್ನು ಅದಕ್ಕೆ ಏನು ಸಮದೋತದೆ ಅಂತ ಮಾಡಿದ ಎಂಥದ ಹೇಳದೆ ಪಾಪಕ್ಕ ಸಾಮ್ಗಿಮ್ದು ಹೋಗಲ್ಲ, ಅದು ಎಷ್ಟೊತ್ತು ಹಾಕೊಂಡಿರ್ತೀರೋ ಅಷ್ಟುಗನೆ ಕೇಳ್ತದೆ ಅಂತ ಅಷ್ಟೊತ್ತೇ ಹೇಳಿನಿ. ಅಲ್ಲೇ ಇಡು ಅಂತ ನೋಡಿದ್ರೆ ಇಲ್ಲ ಕೊಟ್ಟಿನಿ ಅಂತ. ಯಾವಾಗ ಕೊಟ್ಟಿದ್ರೆ ನಂಗೆ ಗೊತ್ತಾಗ್ತಿರ್ಲ, ನಾನು ಅಷ್ಟೇನು ತೌಡ್ನ ನಾನು. ಕಿವಿ ವಾಲ್ ಹಿಟ್ಟಾರು ಹೋಗಿತ್ತಾನೆ ಹೇಳಿದೆ ಅದಕ್ಕೊಬ್ಳಿಗೆ, ಇವನ್ನೆಲ್ಲ ತಂದು ನಂಗೆ ಸಿಡಿಸ್ಬೇಡ ಮರತಿ, ಇದ್ದವನೇ ಹಾಡ್ಕೊಂಡ್ರೆ ಸಾಕಾಗಿದೆ ಅಂತ. ಯಾಕೆ ಈಗ ವಾಲ್ ಹಿಟ್ಟಕ್ಕೆ ಅಲ್ಲೇ ಎಲ್ಲರೂ ಇಟ್ಕೊಂಡ್ರೆ ಆಗ್ತಿರ್ಲ, ನನ್ನ ಹತ್ರ ಎಂತ ಕೊಡಬೇಕಿತ್ತು? ಅಲ್ಲ ಜ್ಞಾನದ ನನಗೆ ಕೊಟ್ಟಿನಿ ನಾನು, ಹಾಕೊಂಡು ಹೋಗ್ಯಾರೆ. ಈಗ ಬಂದರ ಗುಡುಗೋಡ್ನ ಕೊಡು ಅಂದರೆ ಎಲ್ಲಿಂದ ಕೊಡೋದು ನಾನು? ಅಲ್ಲತ್ಲಾಗೆ ಮುಂದೇನೋ ಇದಾತು ಅನ್ನಷ್ಟೊತ್ತಿಗೆ ಮತ್ತೊಂದು ಸಿಕ್ಕಿದ್ರೆ ಸಾಕಿತ್ತು. ತೆಗೆದು ಎದೆ ಮೇಲೆ ಹೇರಿದ್ರೆ ಮತ್ತೆ ಅದನ್ನು ಮುಟ್ಟದ ಕೈಯಲ್ಲಿ ಮುಟ್ತಿರ್ಲ ನಾನು. ಅಲ್ಲಿ ಸಿಕ್ಕಕ್ಕೆ ಕೊಟ್ಟಿನಪ್ಪ, ಏನು ತೋಟ ಗಿಡದಲ್ಲಿ ಬಿಟ್ಟು ಬಂದಿದ್ದೆ ಎಂಥದ. ಏನೇ ತಂದು ಕೊಡ್ತೀಯ ಎಂತ ಮಾಡ್ತೀಯ? ಏನು ನಿನ್ನ ಹೆಣಕ್ಕೆ ಹಾಕಿ ಸುಡ್ತಾರೋನೆ ಅದನ್ನು? ನನ್ನ ಹೆಂಡ್ರಿ ಇಟ್ರ ಮನೆಗೆ ಹೋತ ಸೋಕಿಗೆ ಹಾಕೊಂಡು ಹೋಗೋಣ ಅಂತ ಮಾಡ್ಕೊಂಡೀಯ. ಸೋಕಿಗೆ ಹಾಕೋದಲ್ಲ ಅದು. ಹಾಗಂತ ಕಂಡ್ರೆ ಬೇಕಾದ್ರೆ ಅದೇ ಒಂದು ತಂದ್ಕೊಡ್ತಿರ್ಲ. ಈಗ ಬೇಕು ಅಂತ ಹೇಳಿದರೆ ಯಾವುದೊಂದು ತಗೊಂಡ್ರೆ ಇದೇ ಥರ ಮಾಡ್ತೀಯ. ತಿಂಗಳು ದುಡ್ಡು ಬರ್ತದೆ, ತಗೊಂಡೋಗಿ ಪೆಟ್ಟಿಗೆಲಿ ಇಟ್ಕೋತೀಯ. 100 ರೂಪಾಯಿ ಕೊಡು ಅಂದರೆ ನಾನು ಗಾಡಿ ಬೇಡಿ ತಗೊಂಡು ಹೋಗ್ಬೇಕು. ಎಲ್ಲ ನಿಂಗೆ ಇದು ಮಾಡಿದ್ದು ಹೆಚ್ಚಾಗಿದ್ದಲ್ಲನೋ ಹೇಳ್ತೀನಿ. ಈ ಸತಿ ಪಾಪಕ್ಕೆ ಬಂದಾಗ ನಂಗೊಂದು ಪೆಟ್ಟಿಗೆನೋ ಬೀಗದ ಕೈಯೋ ಬೀಗನ್ನು ತಂದು ಕೊಡು ಅಂತೀನಿ. ನನ್ನ ವಸ್ತು ಎಲ್ಲ ನಾನೇ ಇಟ್ಕೋತೀನಿ. ನೀನೇನು ದೊಡ್ಡ ಹೆಗ್ಗಿಡ್ತಿ ಅಂತ ನಿನ್ನ ಹತ್ರ ಕೊಡ್ಬೇಕಾನು? ಈ ನಮ್ಮನಿ ಬ್ಯಾರ್ಮೇತಿ ಅಂತ ಹೇಳಿದ್ರೆ ಬರಲಿ, ಅವಳು ಬರಲಿ ಇನ್ನೊಂದು ಸತಿ ಮನೆಗೆ. ನನ್ನ ಯಾಕೆ ಈ ನಮ್ಮನಿ ಕೊಲೆ ಕೊಡ್ತದೆ ಅಂತ ನೋಡ್ತೀನಿ. ಎಂತ ಅಲ್ಲ ಬಿಜ್ಜಿನ ಇದೆಯಲ್ಲ ಕಬರು, ಅದರೊಳಗೆ ನೋಡ್ದಾನೆ ಮೊನ್ನೆ ಒಂದಿನಲ್ಲೇ ಇಟ್ಟು ಗ್ಯಾನಪ್ಪ. ಇನ್ನಲ್ಲಿ ಇಡ್ಲ, ಇಲ್ಲೇ ನಾನು ಕೊಲರ್ಗೆ ಬಿಡ್ದಲ್ಲಿ ಇಟ್ಟೀನಿ, ಕೊಟ್ಟೀನಿ, ಇಲ್ಲೇ ನಿಂತು ತಗೊಂಡದೆ. ಕೊಯ್ಯಿದಾಗ ಹೋಗಕ್ಕ ಇಲ್ಲೇ ಹಾಕಿಂಡದೆ ಕಿವಿಗೆ ನೋಡಿ ನಾನು. ಈಗ ಈ ನಮ್ಮನೆ ನಂಗೆ ಕೊಡಲೇ ಇಲ್ಲ ಅಂತ ಹೇಳಿದ್ರೆ ಏನು ಗತಿ ಸಾಯೋದು ನಾನು? ಓ ಎಂತ ಹೇಳಿದ್ರಿ ಅಮ್ಮ? ಫ್ರಿಜ್ಜಿನ ಕವರ್ ಒಳಗೆ ಇಲ್ಲ ನೋಡಿ ಇಲ್ಲಿ. ನಾನು ಅವತ್ತೇ ಹೇಳಲ್ಲ ನಿಮಗೆ ಫ್ರಿಜ್ಜಿನ ಕವರ್ ಒಳಗೆ ಅಂತ ಇಡಬೇಡಿ ಅಂತ. ಇಲ್ಲಿ ನೋಡಿ, ಇಲ್ಲಿ ಕೈ ಕಾಣ್ತಾ ಇದೆಯಾ? ಕೈಗೆ ಬೆಳ್ಳು ಪೂರ್ತಿ ಹೊರಗೆ ಬಂದವ ನೋಡಿ. ಇದು ಎರಳಿಗೆ ಅಂತ ಇಲ್ಲ, ಪೂರ್ತಿ ಹಿಸ್ತೋಗಿದೆ. ನಾನು ಅವತ್ತಿಂದ ಹೇಳ್ತೀನಿ ಹಂಗನ್ನೇ ಎಲ್ಲ ಅರ್ಧ ಕೈಲಿ ತಂದು ಇಲ್ಲಿ ಸಿಕ್ಸಿಟ್ಟಿರಿ, ಕೆಳಗೆ ಬಿದ್ದು ಬೆಕ್ಕಿ ಕಚ್ಕೊಂಡು ಹೋಗ್ತಾ ಹೆಂಗೆ. ಬೆಳಿಗ್ಗೆ ಕಸ ಗುಡಿಸಿ ಮಗ್ದಿದ್ದು ನಾನೇಯ. ಅಯ್ಯೋ ನಾನು ದಿವಸ ನೋಡ್ತಿದ್ದೆ, ಇಲ್ಲಿ ನೋಡಲೇ ಇಲ್ಲ. ಗೊಬ್ಬರ ಗುಂಡಿಗೆ ಹಾಕೀನಿ, ಗೊಬ್ಬರ ಗುಂಡಿನೇ ಹೋಗಿ ನೋಡ್ಬೇಕು ಏನೇ ಈಗ. ಹಾಗೇ ಗೊತ್ತಾ, ಅವು ಎಂಥದೆ ಹುಣಸೆ ಬೀಜ ಇದ್ದಂಗೆ ಅದಾವೆ ಕರ್ರಗೆ, ಅವು ಈಗ ಗೊಬ್ಬರ ಗುಂಡಲ್ಲಿ ಸಿಕ್ಕಕ್ಕೆ ಕೂತವ. ನೀನೊಬ್ಳು ಹಂಗಿದ್ದಾಳೆ ಮರತಿ ಅಂಚರ ಕಸದ ಮರ ನೋಡಿ ಹಣಿಯೋದಲ್ಲನೆ. ಎಷ್ಟು ದಿವಸದಿಂದ ಹೇಳ್ತೀನಿ ಎಂಥರ ಹಿಂಗೆ ಬಿದ್ದವೆ ಇರ್ತವೆ ನೋಡಿ ಹಣಿರಿ, ಹಂಗೆ ಇದು ಮಾಡಬೇಡಿ ಅಂತ. ಎಲ್ಲಿ ಕಾಣ್ತಾವ ಮರತಿ? ನಂಗೇನು ಗಿರಾಚರ್ಕಿಟ್ಟು ಇಲ್ಲಪ್ಪ. ಎಷ್ಟೇ ಜ್ಞಾನ ಮಾಡಿದ್ರು ಕೊಟ್ಟಿನಿ ಅವರಿಗೆ ಕೊಟ್ಟಿನಿ ಜ್ಞಾನ. ಅದೇ ನನಗೆ ಸುಮ್ಮನಿರಿ ಅಮ್ಮ, ನೀವೇ ಎಲ್ಲ ಮರ್ತೀರಿ. ಕೊಟ್ಟಿರಿ, ಅವ್ರು ಹಾಕೊಂಡಿದ್ದು ನೋಡಿನಿ ಅಂತೀರಿ. ಹಾಕಿಂಡರು ತೆಗಿತಾರ, ಮತ್ತೆ ಹೊರಗಿಂದ ಬಂದರೆ ಕೇಳ್ತಾ ಇದ್ದಾರೆ. ನನ್ನೊಂದಾಗಿ ನೀವೇ ಎಲ್ಲೋ ಇಟ್ಟು ಮರ್ತೀರಿ. ಮೊನ್ನೆ ಯಾವತ್ತು ಕೊಟ್ಟಿದ್ನ ಜ್ಞಾನ ಇಟ್ಕೊಂಡು ಇವತ್ತು ಕೊಟ್ಟಿನಿ ಅಂತಿದ್ದೀರಿ. ಕಿವಿಗೆ ಹಾಕೊಂಡಿದ್ದು ಹಂಗಾರೆ ಅವ್ರಿಗೆ ಜ್ಞಾನ ಇರಲ್ಲ. ಎಂತ ಮಾಡೋದು ಮಾರ್ರ ಈಗ? ಅಕ್ಕನೂ ಏನು ಹೇಳ್ತಾರೆ ಏನೋ, ಒಂಚೂರು ಜಾಗ್ರತೆ ಇಲ್ಲ ಮನೇಲಿದ್ದರಿಗೆ ಅಂತ. ಮೊನ್ನೆ ಒಂದು ದಿವಸ ಪುಳ್ಳಿ ಅಂತದೆ ಇಡಷ್ಟೊತ್ತಿಗೆ ಹೇಳಲ್ಲ ನಾನು, ಫ್ರಿಜ್ಜಿನ ಕವರ್ ಒಳಗೆ ಅಂತ ಇಡಬೇಡಿ ಅಂತ. ಅವಳು ಗ್ಯಾಂಟ್ಲು ಕಟ್ಟಿ ಹೋಗಕ್ಕೆ ಬಂದು ಹೇಳಾರು ಹೇಳ್ತದನು, ಅದಿಯೇ ಇಲ್ಲ ಅಂತ ಬೊಗಳಬಾರ್ದ? ಹಂಗಾರೆ ಹೋಗೋಣ ಸಂಜೀವ ಯಾವಾಗಲೂ ಹೇಳವ ಕಿವಿಗೊಂದು ಮಿಷಿನ್ ತಗೊಳ್ಳಿ ಅಂತ.
ಹಾಕ್ಯಂಡು ಹೋಗೋಣ ಹಂಗಾರೆ ತೋರ್ಸೋಣ ಅವನಿಗೆ ಅಂತ ಹೇಳಿದ್ರೆ ಈ ಥರ ಅಂದರೆ ಏನು ಗತಿ ಸಾಯೋದು ನಾನು. ಹೊಟ್ಟೆ ಕಿಚ್ಚು ಇವಳಿಗೆ, ಹೊಟ್ಟೆ ಕಿಚ್ಚು ಮತ್ತು ಇನ್ನೇನಲ್ಲ. ಮಗಳು ಅಪ್ಪ ಅಂದ್ರೆ ಆಸೆ ಮಾಡ್ತದಲ್ಲ, ಹಾಗಾಗಿ ಎಲ್ಲ ಈಗ ಸುಮ್ಮನೆ ಕೊಚ್ಕೊಂಡಿದ್ದು ಮಗಳು ತಂದು ಕೊಡಲೆ ಎಂಥದ್ದು ಮಾಡಲ ಅಂತ ಎಲ್ಲ ಪಾಪ ನನ್ನ ಮಗಳಿಗೂ ಹೇಳ್ತಾರೆ ಇವಳು ದಸೆಯಿಂದ. ಯಾರೂ ಒಂದು ತಲೆ ನೆಕ್ಕಿಂಡು ಓಡಾಡಂಗಿಲ್ಲ. ಓ ಅಮ್ಮ, ಇಲ್ಲ ಕಸ ಇಲ್ಲಿ ಮರದಲ್ಲೇ ಇಟ್ಟಿನಿ ನಾನು. ಗೊಬ್ಬರ ಗುಂಡಿಗೆ ಹಾಕ್ಲಾ? ಕಸದ ಮರದಲ್ಲಿ ಇಲ್ಲ, ಕಸ ಮಗಿ ಮರದಲ್ಲಿ ಇಲ್ಲ. ಎಲ್ಲಿಟ್ರೆ ಮರ? ಓ ಅಚ್ಚಿಗಟ್ಟ ಕೂತಿರಲ್ಲ ಇಲ್ಲಿ. ಈಗ ಬಂದ್ರೆ ಏನಾರು ಊರು ಮನೆ ಅದೆಯಾ? ಪುಣ್ಯಕ್ಕೆ ಅಲ್ಲೇ ನಿಂತಾರೆ. ನಿಮ್ಮ ಮಗನೂ ಇಲ್ಲ ಮರ ಮನೆಯಲ್ಲಿ. ಸ್ವಲ್ಪ ಸುಮ್ಮನೆ ನಿರೂಪಣಾಗಿತ್ತೆ. ಎಲ್ಲರಿಗೂ ನಾನೊಬ್ಳು ಸಿಕ್ಕಿನಿ, ಬಾಯಿ ಕಬ್ಬು ನಿಮಗೆ ಹೇಳ್ತಿದ್ದೀನಿ. ಕೊಟ್ಟಿನಿ ಅಂತೇಳಿ ಆಡು ಮಂಡ್ಯ ಎಲ್ಲಿ ತಗೊಂಡೋಗಿ ಹೊಡೆದು ಬಂದದ ಇನ್ನೆಂತದ ಕಿಚುರ್ಕಿ ಅಂತ ಹೇಳಿದೆ. ಮೊನ್ನೆ ಒಂದು 2 ದಿವಸ ಹಿಂಗೆ ತಕೊಂಡು ಕೂತಿತ್ತೆ ಇಲ್ಲಿ ಊಟ ಟೇಬಲ್ ಹತ್ರ. ಉಣ್ಣಕ್ಕೊಂಥರ ಕರ್ಕರೆ ಆದಂಗೆ ಆಗ್ತದೆ ಅಂತ ಎಲ್ಲಿ ತೆಗೆದು ಹೊಡೆದು ಬಂತ ಎಂತದ ನನ್ನ ಹತ್ರ ಬಂದು ಹೇಳ್ತಾ ಇದೆ. ಏನಾರು ಹೇಳ್ಕೊಂಡ್ರಿ ಸುಮ್ಮನೆ ಕೂತ್ಕೊತೀನಿ. ಹಿಂಗೆ ಅಂತ ಅಲ್ಲಿ ಹೋಗಿ ಹೇಳಾರು ಹೇಳಿ ಸರಿ ಜ್ಞಾನ ಮಾಡಿ ಎಲ್ಲೋ ಇಟ್ಟಿರೇನೋ ನೀವು ಅಂತ ಹೇಳಿ ನೋಡೋಣ. ನಾನೀಗ ಹೊರಗೆ ಹೋದ್ರೆ ಗಣ ಬಂದಾರ ಹಂಗೆ ಮಾಡ್ತದೆ. ನೀವು ಹೋಗು ಒಂಚೂರು ಹೇಳು, ಅವ್ರು ಕೊಟ್ಟಾರಂತೆ ನಿಮಗೆ, ನೀವೇ ಎಲ್ಲ ಇಟ್ಟಿರಂತೆ ಅಂತ ಹೇಳು. ಈಗ ನಂಗೇನು ಸುಮ್ಮನೆ ಬಿಡ್ತಾರ ಅವರು? ಅತ್ತೆ ಸೊಸೆ ಇಬ್ಬರು ಸೇರಿ ಇದು ಮಾಡಿ ಕಡೆಗೆ ನೀನೇ ತಗೊಂಡೋಗಿ ಯಾರಿಗಾರು ಮಾರಿ ಅಂತ ಹೇಳಿದ್ರೆ ನಿಮ್ಮ ಗಂಡ ಅದಕ್ಕೂ ಏನು ಹಿಂದೆ ಮುಂದೆ ನೋಡೋರಲ್ಲ. ಅಲ್ಲ, ಒಳಗೆಲ್ಲೂ ಇಲ್ಲ, ನಿಮಗೆ ಕೊಟ್ಟರಂತೆ ಅವರು. ಎಲ್ಲರೂ ಕೂತಲ್ಲೇ ತೆಗೆದು ಕೆಳಗಿಟ್ರ ಒಂಚೂರು ಸಮ ಜ್ಞಾನ ಮಾಡ್ಕೊಳ್ಳಿ ನೋಡೋಣ. ಏನೆಲ್ಲ ಸೇರಿ ನಾಟಕ ಮಾಡ್ತಿದ್ದೀರ ಹೆಂಗೆ? ಬೇಡ ಅಂತ ತೆಗೆದು ಬಿಸಾಡಿದ್ರೆ ಎಂಥದ? ನಂಗೆ ಕೊಟ್ಟು ಕಿವಿಗೆ ಹಾಕಿದ್ನ ಏನು ಸಣ್ಣ ಬಾಲ್ಯ ನಾನು ತೆಗ್ದಿಡೋಕ್ಕೆ? ಕೊಡ್ಲ ನನಗೆ ಅಂತೀನಿ. ಓ ಅಮ್ಮ, ಅಪ್ಪ ಹೇಳೋದಕ್ಕೂ ನೀವು ಮಾಡೋದಕ್ಕೂ ಸರಿ ಆತದ ಮಾರತಿ. ಇಲ್ಲಿ ಆ ಕಿವಿ ಇದನ್ನು ಕೊಟ್ಟಿಗೆ ಗೋಡೆ ಮೇಲೆ ಇಟ್ಟಿರಲ್ಲ ಎಂತಕ್ಕೆ? ಎಲ್ಡು ಅದಾವೆ, ಅದನ್ನು ಹಾಕೋದಾದ್ರೆ ಆ ಬಾಕ್ಸಿಗೆ ಹಾಕಿಡ್ಬೇಕು ಅಂತ ಹೇಳೋಗ್ಲ ಅಕ್ಕ. ಓ ಕೊಟ್ಟಿಗೆ ಗೋಡೆ ಮೇಲೆ ಅದವನ? ಕಿವಿ ಚಟ್ಟೆ ಹಿಡಿದ ಮೇಲೆ ನೇಕ್ ಹಾಕ್ತೀನಿ ನೋಡಿ. ಇವತ್ತೀಗ ಹೋಗ್ತೀನಿ. ನಂಗೆ ಬೈತಾ ಇದಾರೆ ಇಷ್ಟೊತ್ತು ನಾನೇನೋ ಇದು ಮಾಡೇನಿ ಅಂತ ದನಿನ ಕಟ್ಟ ವರ್ಷ ತೆಗೆದು ಇಟ್ಕೊಂಡಾರೆ. ನಂಗೇನಿಲ್ಲ ಕೊಟ್ಟಳಿಗೆ ಬತ್ತೀನಿ ತಡಿ. ಹೇಳ ಈಚಿಗೆ ಬಾ, ಶಾರದಿಚಿಗೆ ಬಾ, ಕೇಳ್ತೀನಿ ನಾನು. ಬತ್ತೀನಿ ತಡಿ. ನಾ ಹೇಳೋದಾರು ಸುಮ್ಮನಿರೋದು ಒಳ್ಳೇದು ನೋಡಿ ಅಮ್ಮ. ಏನೇ ಸಿಕ್ಕದ್ವಾ? ಎಲ್ಲಿಟ್ಟು ಬಂದಿರಿ? ಅಷ್ಟ ಘನಾಗಿ ನಾನು ಕೊಟ್ಟಿದ್ದ ಜ್ಞಾನ ಅದೇ ನನಗೆ ನನ್ನ ಹತ್ರ ಹೇಳ್ತಿದ್ದೀರಿ ಕೊಡ್ಲ ಅಂತ ಅಲ್ಲ. ಎಲ್ಲಿ ತೆಗ್ದಿಟ್ಟು ಬಂದಿರಿ? ಸ್ವಲ್ಪ ಜ್ಞಾನ ಮಾಡಿ. ದಾಗಲು ಬಾಜಿ ಎಲ್ಲ ಒಳಗೆ ಇಟ್ಕೊಂಡಿತ್ತು. ಈಗ ನಾನು ಗಲಾಟೆ ಜೋರಾತಲ್ಲ ತಗು ಬಂದ್ಕೊಂಡು ನಾನೆಲ್ಲ ಇಟ್ಟೀನಿ ಅಂತಿದ್ದೀಯ? ಬುಳ್ಳೆ ಬಿಸ್ಲು ಕಾಸ್ಬಿಟ್ಟೇನು? ಕೊಟ್ಟಿಗೆ ಗೋಡೆ ಮೇಲೆ ಇಟ್ಟು ಬಂದಿದ್ಯಾರು? ನಾನಾ? ಎಂತ ಕೊಟ್ಟಿಗೆ ಹೋಗೋಷ್ಟೊತ್ತಿಗೆ ಕೊಟ್ಟ? ಕೊಟ್ಟಿಗೆ ಗೋಡೆ ಮೇಲೆ ಇಟ್ಟು ಬಂದಿರಂತಲ್ಲ. ಓಹೋ, ಕೆಂಪಿಕವ್ರು ಕೊಟ್ಟಷ್ಟೊತ್ತಿಗೆ ಏನು ಉರುಳ್ತಿತ್ತು ಹಂಗಿಂಗಲ್ಲ. ಕಡಿಕೆ ಎಲ್ಲರೂ ಉಣ್ಸ್ ಬಿದ್ದು ಹೋಗಕ್ಕದೆ ಅಂಥೇಳಿ ಹೋಗಿ ಗೋಡೆ ಮೇಲೆ ಇಟ್ಟಿದ್ದೆ. ಹೌದು. ಅದನ್ನ ಇಟ್ಟು ಅದರ ಮೇಲೆ ಒಂದು ಗಿಡ್ಲ ತುರ್ಕಿಟ್ಟೆ. ಇನ್ನೊಂದು ಸತಿ ನನ್ನ ಹತ್ರ ಕೊಟ್ಟಿದ್ದು ನೋಡ್ಕೊತೀನಿ ನಾನು. ತಗತ್ತೀನಿ ನಾನೇನಲ್ಲ ಅನ್ನ. ನೀನೇನು ಕೊಟ್ಟಿಗೆ ಹೋಗೋದು ಬೇಡ, ನಾನೇ ಹೋಗಿ ತಗತ್ತೀನಿ. ನಿಮ್ಮ ಕಿವಿ ವಾಲ್ ಹೆಟ್ಟೆ ಹೋಗ್ಲಿ.